ಲೇ ಕವಿತಾ, ಏನೇ ಇದು ಮನೆ ಇಷ್ಟೊಂದು ಗಲೀಜಾಗಿದೆ? ಯಾಕೆ ಇವತ್ತು ಈರಮ್ಮ ಬಂದಿಲ್ವಾ? ಅಯ್ಯೋ ಇಲ್ಲ ರೀ, ಅವಳಿಗೇನೋ ತಂಗಿ ಮನೇಲೇನೋ ಜಗಳ ಅಂತಾರೆ ಗಂಡ ಹೆಂಡತಿದು. ಅದಕ್ಕೆ ಅವಳು ಸಾಲ್ವ್ ಮಾಡಕ್ಕೆ ಹೋಗಿದ್ದಾಳೆ. ಇನ್ನೊಂದು 3 ದಿನ ಬರಲ್ಲ ಅಕ್ಕ ಅಂತ ಫೋನ್ ಮಾಡಿ ಹೇಳಿದ್ಲು ಬೆಳಗ್ಗೆ. ಹೌದಾ? ಸರಿ, ಹೋಗಿ ಸ್ವಲ್ಪ ಮನೆ ಕ್ಲೀನ್ ಮಾಡು. ಅಯ್ಯೋ ನನ್ನ ಕೈಯಿಲ್ಲ, ಆಗಲ್ಲಪ್ಪ. ನನಗೆ ಮೊದಲೇ ಸೊಂಟ ನೋವು. ಹಿಂಗಿವಾಗ ನಾನು ಈ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಅಷ್ಟೇ ನಾನು ಮಲ್ಕೊತೀನಿ ಒಂದು ವಾರ. ನನ್ನ ಕೈಯಲ್ಲಿ ಏನೂ ಆಗಲ್ಲಪ್ಪ. ನೀವೇನೋ ಮಕ್ಕಳು, ನನಗಂತೂ ಏನು ಹೇಳೋಕೋಬೇಡ್ರಿ. ಇದೊಳ್ಳೆ ಆಯ್ತಲ್ಲ, ನಿನಗೇನು ಹೇಳ್ಬೇಡ ಅಂದರೆ ಈ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಸರಿ, ಕಾಫಿ ಆದರೂ ಮಾಡಿದ್ಯೋ ಇಲ್ವೋ? ಅಯ್ಯೋ ರೀ, ನಾನು ಇವಾಗಲೇ ಎದ್ದು ಬಂದಿದ್ದು. ಅದೋಳು ಫೋನ್ ಮಾಡಿದ್ಮೇಲೆ ನನ್ನ ಕಾಫಿ ಗಿಫಿ ಎಲ್ಲ ಇನ್ನೂ ಏನೂ ಮಾಡಿಲ್ಲ ರೀ. ಓ, ಹಂಗಂದ್ರೆ ಇವತ್ತು ಕಾಫಿ ತಿಂಡಿ ಕತೆ ಗೋವಿಂದ. ಇವಾಗ ಏನು ಮಾಡಲಿ ನಾನು? ಅಯ್ಯೋ ಇದು ಒಳ್ಳೆ ಆಯ್ತಲ್ಲ, ಈ ಮನೆ ಒಳಗೆ ನಾನು ಒಬ್ಬಳೇ ಇರೋದು. ಇದಲ್ಲ ನಿಮ್ಮ ನಾದ್ನಿ, ಕರೆದು ಕೇಳಿ ಮಾಡಿಕೊಡ್ತಾಳೆ. ಯಾಕೆ ಮನೆಯಲ್ಲಿ ಅರ್ಧ ಭಾಗ ಸಮ ಕೇಳಕ್ಕೆ ಗೊತ್ತಾಗುತ್ತೆ, ಅಡುಗೆ ಮಾಡೋಕೆ ಗೊತ್ತಾಗಲ್ಲ ಅವಳಿಗೆ. ಏಯ್, ಏನೇ ಮಾತಾಡ್ತಾ ಇದೀಯಾ? ಅವಳು ಬಂದು ಇನ್ನೂ ಒಂದು ವಾರ ಆಗಲಿ ನೆಟ್ಟಿಗೆ. ಅಂಥದ್ರಲ್ಲಿ ಇವಾಗ ಕಾಫಿ ಮಾಡು ತಿಂಡಿ ಮಾಡು ಅಂದರೆ ಅವಳೇನು ಅನ್ಕೋಬೇಕು ಹೇಳು? ಅವಳು ಹೇಳಿದ್ರು ಹೋಗಲಿ, ನನ್ನ ತಮ್ಮ ಅವನೇ ಅನ್ಕೋಬೇಕು. ಯಾರು ಏನು ಅನ್ಕೊಳ್ಳಲ್ಲ, ಪರವಾಗಿಲ್ಲ, ಕರೆದು ಕೇಳಿ ಮಾಡಿಕೊಡ್ತಾರೆ. ಅದಕ್ಕೆ ಒಂದು ಲೋಟ ಕಾಫಿ ಕುಡಿ. ಅಯ್ಯೋ ಶರತ್, ಅದೇನಂತ ಹೇಳಿ? ಯಾಕತ್ಗೆ ಏನಾಯಿತು? ಇವತ್ತು ಹಾಲು ಬಂದಿಲ್ವಾ? ಹಾಲು ಬಂದಿದೆ ಅಪ್ಪ. ಹಾಲಿದ್ರೆ ಕಾಫಿ ಆಗ್ಬಿಡುತ್ತಾ? ಅದನ್ನ ಮಾಡೋಕ್ಕೆ ಇವತ್ತು ಈರಮ್ಮ ಬಂದಿಲ್ಲ. ಏನು, ಈರಮ್ಮಕ್ಕ ಬಂದಿಲ್ಲ ಇವತ್ತು? ಯಾಕತ್ತೆ? ಸರಿ, ಹೋದ್ರೂ ಹೋಗಲಿ. ಅದಕ್ಕೆ ನೀವೇ ಮಾಡಿ, ಯಾಕಂದರೆ ಕಾಫಿ ತುಂಬ ಚೆನ್ನಾಗಿ ಮಾಡ್ತೀರ ನೀವು. ಹೌದಪ್ಪ, ನಾನು ಮಾಡ್ಬೋದಾಗಿತ್ತು, ಆದರೆ ಯಾಕೋ ಗೊತ್ತಿಲ್ಲ ಕಣೋ. ಬೆಳಗ್ಗೆಯಿಂದ ಸೊಂಟ ತುಂಬ ನೋವುತ್ತೆ. ಇವತ್ತೊಂದಿನ ನೀನು ಹೆಂಡತಿ ಕಾಫಿ ಮಾಡೋಕ್ಕೆ ಹೇಳು. ಕಾಫಿ ಒಂದೇ ಅಲ್ಲ, ಇವತ್ತು ತಿಂಡಿ ಅಡುಗೆ ಎಲ್ಲ ಮನೆ ಎಲ್ಲ ಕಸನೂ ಇವತ್ತು ಅವಳೇ ಮಾಡಬೇಕು. ಹಾಂ, ಇದೇನತ್ಗೆ ಹೆಂಗೆ ಹೇಳ್ಬಿಟ್ರಿ? ಮನೆಯಲ್ಲೇ ಕೆಲಸ ಅವಳಿಗೆ ಮಾಡು ಅಂತ ಹೇಳ್ಬೇಕಾ? ಅಯ್ಯ, ಅದ್ಯಾಕೋ ಹಂಗೆ ಎದ್ಕೊಂತಿದ್ಯಾ? ಮದುವೆಗೆ ಇನ್ನೂ ಒಂದು ವಾರ ಆಗಿಲ್ಲ, ಆಗಲೇ ಹೆಂಡತಿಗೆ ಎದ್ಕೊಳ್ಳೋ ಮಾಡ್ಕೊಬಿಟ್ಯಾ? ನೋಡು ಶರತ್, ನಾನು ನಿಂಗೆ ಇವಾಗ ಹೇಳ್ತೀನಿ, ಹೆಂಡತಿಗೆ ಎದ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ಯೋ ಕೊನೆವರೆಗೂ ಹಾಗೆ ಇರ್ತೀಯ ನೋಡು. ಹೇಳ್ತಿದ್ದೀನಿ ಕೇಳು. ಬೇಡ, ನೀನು ಹೇಳ್ದಂಗೆ ಕೇಳಬೇಕವಳು, ಹಂಗೆ ಇಟ್ಕೋ. ಏನು ನನ್ನ ಬಗ್ಗೆ ಏನೋ ಮಾತಾಡ್ತಾ ಆಗಿದೆ? ಮಾನ್ಸ, ಅದೇನೂ ಇಲ್ಲ. ಇವತ್ತೊಂದಿನ ಮನೆಯಲ್ಲಿ ಕಾಫಿ ತಿಂಡಿ ಅಡುಗೆ ಮತ್ತು ಕೆಲಸ ಎಲ್ಲ ನೀನೇ ಮಾಡ್ಕೊ. ಏನು, ಮನೆ ಕೆಲಸ ನಾನು ಮಾಡಬೇಕಾ? ಯಾಕೆ? ಹಾಂ, ಯಾಕೆಂದರೆ ಇವತ್ತು ಮನೆ ಕೆಲಸದವ್ರು ಬಂದಿಲ್ಲ, ಅದಕ್ಕೆ. ಕೆಲಸದವ್ರು ಬರದೆ ಹೋದ್ರೆ ನಾನೇ ಕೆಲಸ ಮಾಡಬೇಕು, ನೀವು ಮಾಡಿ. ಮಾನ್ಸ, ಅವ್ರು ನಮ್ಮ ಅದಕ್ಕೆ ಹಂಗೆಲ್ಲ ಮಾತಾಡ್ತಾರಾ? ನೋಡ್ದ ಶರತ್, ನಿನ್ಗೆ ಅತ್ತಿಗೆ ಅನ್ನೋ ಮರ್ಯಾದೆ ಎಷ್ಟಿದೆ, ಆದರೆ ಹೆಂಡತಿಗೆ ಅತ್ತೆ ನಾನು. ಸ್ವಲ್ಪ ಆದರೂ ಗೌರವ ಇದೆ ನನ್ನ ಮೇಲೆ. ನೀನೇ ಮಾಡು ಅಂತ ಹೇಳ್ತಾಳೆ. ಇವಾಗಲೇ ಹಿಂಗಾದ್ರೆ ಇನ್ನು ಮುಂದೆ ಹೇಗೋ ಏನೋ ನನ್ನ ಕತೆ. ಅಯ್ಯೋ ದೇವ್ರಿ, ನಾನಿವಾಗ ಏನಂದೆ ಅಂತ. ನೋಡು ಮನ್ಸ, ಅದಕ್ಕೆಗೆ ಸ್ವಲ್ಪ ಮೈಲಿ ಹುಷಾರಿಲ್ಲ. ಹಾಗಾಗಿ 1-2 ದಿನ ಮಟ್ಟಿಗೆ ನೀನೇ ಕೆಲಸ ಮಾಡ್ಕೊ. ಅಷ್ಟರಲ್ಲಿ ಈರಮ್ಮಕ್ಕ ಬಂದ್ಬಿಡ್ತಾರೆ, ಆಮೇಲೆ ನಿಂಗೇನು ತೊಂದಿರೋದಿಲ್ಲ. ಶರತ್, ನಿನಗೆ ಗೊತ್ತಲ್ಲ ನನಗೆಲ್ಲ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಂತ. ಅದು ಅಲ್ಲದೆ ಈ ಮನೆಯಲ್ಲಿ ನನಗಿನ್ನೂ ವಸ್ತು ಎಲ್ಲೆಲ್ಲಿ ಏನಿದೆ ಅಂತ ಏನೂ ಗೊತ್ತಿಲ್ಲ. ನಾನೆಲ್ಲ ಹುಡುಕಿ ಹೇಗೆ ಮಾಡಲಿ? ನನ್ನ ಕೈಲಾಗಲ್ಲ. ನೋಡ್ದೇನಪ್ಪ, ನೋಡ್ದಾ, ನೀನು ಹೆಂಡತಿ ಒಂದೇ ಮಾತಲ್ಲಿ ಆಗಲ್ಲ ಅಂದ್ಬಿಟ್ಲು. ಹೋಗಲಿ ಬಿಡು, ನಾನೇ ಮಾಡ್ತೀನಿ. ಸೊಂಟ ನೋವೋ, ಮೈ ನೋವೋ, ಕೈ ನೋವೋ, ಏನು ಮಾಡೋಕ್ಕಾಗತ್ತೆ? ನಾವು ಪಡ್ಕೊ ಬಂದಿರೋದಷ್ಟು ನಾನೇ ಮಾಡ್ತೀನಿ. ಅದಕ್ಕೆ ಹೋಗ್ಲಿ ಬಿಡಿ. ಇವತ್ತು ತಿಂಡಿ ಊಟ ಎಲ್ಲ ಯಾರೂ ಏನೂ ಮಾಡೋದು ಬೇಡ, ನಾನು ಹೋಟ್ಲ್ ತೊಗೊಬಂದು ಕೊಡ್ತೀನಿ. ಹಾಂ ರೀ, ಹಾಗೆ ಮಾಡಿ. ಯಾಕಂದರೆ ನನಗೂ ಎಲ್ಲ ಮಾಡಿ ಅಭ್ಯಾಸ ಇದೆ ನೋಡಿ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನೋಡು ಮನಸ, ಇವತ್ತೊಂದಿನ ಏನೋ ತೊಗೊಬರ್ಬಲ್ಲೆ, ಆದರೆ ಏನಮ್ಮ ಬರೋಕ್ಕೆ ಎಷ್ಟು ದಿವಸ ಆಗುತ್ತೋ ಏನೋ. ನಾಳೆ ನೀವಿಬ್ಬರು ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಲೇಬೇಕು. ಸರಿ, ಇವತ್ತೊಂದಿನ ಇವತ್ತು ನೋಡ್ಕೋತೀನಿ ಎಲ್ಲ ಏನೇನಿದೆ ಎಲ್ಲ ವಸ್ತುಗಳು ಅಂತ. ನಾಳೆಯಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿ, ನಾನು ಹೋಗಿ ಏನೋ ತೊಗೊಂಡು ಬರ್ತೀನಿ. ಹಾಂ, ಅವನು ಹೋಗಿ ಹೋಟ್ಲಲ್ಲಿ ತೊಗೊಬರೋ ತನಕ ನನಗೆ ಕಾಫಿ ಕುಡ್ದಂಗೆ ಇರೋಕ್ಕಾಗಲ್ಲ. ನಾನು ಹೋಗಿ ಹೋಟ್ಲಲ್ಲಿ ಕುಡ್ಕೊಂಬರ್ತೀನಿ. ಹಾಂ, ನೀವು ಒಬ್ಬರು ಕುಡ್ಕೊ ಬಂದ್ಬಿಟ್ರೆ ನನಗೇನು ಬೇಡವಾ? ನನಗೂ ತಗೊಬನ್ನಿ ಪಾರ್ಸಲ್. ಸರಿ. ಏನಮ್ಮ ಮಹಾರಾಣಿ, ನಿಮ್ಮ ಮನೆಯಲ್ಲಿ ಎಲ್ಲ ಕಸ ನಿಮ್ಮ ಅಮ್ಮನೇ ಮಾಡ್ತಾ ಇದ್ರಾ? ನಿನಗೇನು ಮಾಡೋಕ್ಕೆ ಕಲಿಸಿಲ್ಲ ನಿಮ್ಮಮ್ಮ ಕೆಲಸನ? ಊರು ತುಂಬೋದು ಹೊಡೆದಾಗ ಹೆಸರು ದೊಡ್ಡ ಮನೆ ಅಂತ. ದೊಡ್ಡ ಮನೇಲಿ ಬೆಳೆದಿರೋ ಮಗಳ ನೀನು. ಹಾಂ,
ಬೆಳಗ್ಗೆ ಎದ್ದು ಹೊಸ್ದಾಗಿ ಮದುವೆ ಆಗದೆ ಹೊಸಲು ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡಿ ಏನಾದರೂ ಇದರ ಸಂಪ್ರದಾಯ ನಿಂಗೆ ಗೊತ್ತಿದ್ಯಾ? ಹಾಂ, ಸೂರ್ಯ ನೆತ್ತಿಗೆ ಬಂದಿದ್ದಾನೆ, ಕಾಲು ಹಚ್ಕೊಂಡು ಮಲ್ಕೊಂಡಿದ್ಯಲ್ಲ, ಸ್ವಲ್ಪ ಆದ್ರೂ ನಯನಾಜಕ್ಕಿಲ್ಲ ನಿನಗೆ. ನಿಮ್ಮಮ್ಮ ನಿಂಗೆ ಇದೇ ಹೇಳ್ಕೊಟ್ಟಿದ್ದಾರಾ? ನನಗೇನು ಹೊಸ್ದಾಗಿ ಮದುವೆ ಆಗಿದೆ, ನಿಮಗೆ ಮದುವೆಗೂ ಸುಮಾರು ವರ್ಷ ಆಗಿದೆಯಲ್ಲ, ಮತ್ತೆ ನೀವು ಹಾಗೆ ಮಾಡಿದ್ದೀರಾ? ನೀವು ಬೆಳಗ್ಗೆ ಎದ್ದು ಇದೆಲ್ಲ ಕೆಲಸ ಮಾಡಬೇಕಾಗಿತ್ತು ನನಗೆ ಹೇಳೋ ಬದಲಿಗೆ. ನೋಡೆ, ನಾನು ಇದೆಲ್ಲ ಕೆಲಸ ಮಾಡಿ ಬಿಟ್ಟು ಬಂದಿರೋಳು, ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಮುಂದೆ ಮಾಡು ಅಂತ. ನನಗೆ ಗೊತ್ತು ನಾನು ಯಾವಾಗ ಏನು ಮಾಡಬೇಕು ಅಂತ. ನಿಮ್ಮ ಕೈ ಹೇಳ್ಸ್ಕೊಂಡು ಮಾಡೋ ಅವಶ್ಯಕ ನನಗಿಲ್ಲ, ಅರ್ಥ ಆಯ್ತಾ? ನೋಡಿ, ಇನ್ನು ಮುಂದೆ ನನಗೆ ನೀವು ಅದು ಮಾಡು ಇದು ಮಾಡು ಅಂತ ಹೇಳಕ್ಕೆ ಬರಬೇಡಿ, ಆಯಿತಾ? ನನಗೆ ಇಷ್ಟ ಬಂದಾಗ ನಾನು ಏನು ಬೇಕೋ ಮಾಡ್ತೀನಿ. ಹಾಂ, ನಿನಗೆ ಇಷ್ಟ ಬಂದಂಗೆ ಇರೋದಕ್ಕೆ ಇದು ನಿನ್ನ ಮನೆ ಅಲ್ಲ, ನನ್ನ ಮನೆ. ಅಯ್ಯೋ, ನನ್ನ ಮನೆ ಅಂತಿರಲ್ಲ, ಈ ಮನೆಯಲ್ಲಿ ನನ್ನ ಗಂಡನಿಗೇನು ಅಧಿಕಾರ ಇಲ್ವಾ? ಇಲ್ಲಮ್ಮ, ಇಲ್ಲ, ನಿನ್ನ ಗಂಡನಿಗೆ ಯಾವುದೇ ಅಧಿಕಾರನೂ ಇಲ್ಲ. ಯಾಕೆಂದರೆ ನನ್ನ ಗಂಡನ ಮನೆ, ನನ್ನ ಗಂಡ ಕಟ್ಟಿರೋ ಮನೆ. ಹಾಗಾಗಿ ನಿನಗೆ ಅಧಿಕಾರ ಹಕ್ಕು ಇಲ್ಲ. ಬೇಕಂದರೆ ಹೋಗು, ಅಲ್ಲಿ ನನ್ನ ಮನೆ ಇದೆ, ಹಳೆ ಮನೆ, ಅಲ್ಲಿ ಹೋಗಿ ಆರಾಮಾಗಿ ಮಹಾರಾಣಿಯಾಗಿ ನಿಂಗೆ ಹೇಗೆ ಬೇಕೋ ಹಾಗೆ ಇರು. ಏನು, ಈ ಮನೆ ಮಾವಂದ? ಶರದಲ್ವಾ? ಅಲ್ಲ, ಇದು ಶರತ್ ಮನೆ ಅಲ್ಲ. ಆಸ್ತಿ ಭಾಗ ಆಗಬೇಕಾದ್ರೇ ಈ ಜಾಗ ನಮಗೆ ಮತ್ತು ಹಳೆ ಮನೆ ಅಂತ ಅವನಿಗೆ ಅಂತ ಬಂದಿದ್ದಾಗಿದೆ. ಹಾಗಾಗಿ ನಾವು ಇಲ್ಲಿ ಹೊಸ ಮನೆ ಕಟ್ಕೊಂಡು ಬಂದ್ವಿ. ಶರದ್ಗಿನ್ನೂ ಮದುವೆ ಆಗಿಲ್ವಲ್ಲ, ಚಿಕ್ಕ ಹುಡುಗ ಅವನು, ದೂರ ಎಲ್ಲಿ ಕಳ್ಸೋದು ಬೇಡ ಅಂತ ನಾನು ಇಷ್ಟು ವರ್ಷ ಸಾಕಿದ್ದೆ. ಇದನ್ನೆಲ್ಲ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ಆದರೂ ಏನು ಮಾಡಲಿ, ನನ್ನ ಮಗನಾಗೆ ಬೆಳೆಸಿದ್ದೀನಿ ನಾನು. ಆದರೆ ನೀನು ಆಡ್ತೆ ನೋಡು, ಪ್ರಶ್ನೆಗಳು ಕೇಳ್ತೆ ನೋಡು, ನನಗದು ಇಷ್ಟ ಆಗಲ್ಲ, ಅದಕ್ಕೆ ಹಂಗೆ ಹೇಳಿದೆ. ಒಳ್ಳೇದೇ ಆಯಿತು, ನೀನು ಬಾಯಿಂದ ಇವಾಗಲೇ ಬಂತಲ್ಲ, ಮಾತಾಡದೆ ಹೋದ್ರೆ ಏನು ಮನಸ್ಸಲ್ಲೆಲ್ಲ ಇರುತ್ತಲ್ಲ. ಹಂಗಂದ್ರೆ ಈ ಮನೆಗೆ ನಮಗೂ ಸಂಬಂಧ ಇಲ್ಲ, ಹಾಗಿದ್ಮೇಲೆ ನಾನೇ ಕೆಲಸ ಮಾಡಬೇಕು. ಒಳ್ಳೇದಾಯ್ತು ನೀವು ಹೇಳ್ದು. ಇನ್ನು ಮುಂದೆ ನಾನು ಒಂದು ಕೆಲಸನೂ ಮುಟ್ಟಲ್ಲ, ಇಷ್ಟಕ್ಕೂ ನಾನು ನಿಮ್ಮ ಮನೆಯಲ್ಲೇ ಇರಲ್ಲ. ಅಯ್ಯೋ, ಇದೊಳ್ಳೆ ಆಯ್ತಲ್ಲ, ಮನೆಯಲ್ಲಿ ಇರಲ್ಲ ಅಂದರೆ ಎಲ್ಲಿ ಹೋಗ್ತೀಯಾ? ನಿಮ್ಮ ಮಾವ ಮನೆಗೆ ಹೋಗ್ತೀಯಾ ಅಥವಾ ನಿಮ್ಮ ಅತ್ತೆ ಮನೆಗೆ ಹೋಗ್ತೀಯಾ? ಯಾವ ಮುಖ ಇಟ್ಕೊತಾನೆ ಹೋಗ್ತೀಯ ಅಲ್ಲಿಗೆ? ಅವ್ರ ಮಾನ ಮರ್ಯಾದೆ ಎಲ್ಲ ಕಳೆದು ಬಂದಿದೆಯಲ್ಲ. ಛೇ, ಸ್ವಲ್ಪ ಆದರೂ ನಿಮಗೆ ಕನಿಕರ ಇದೆಯಾ, ಮುಜುಗರ ಇದೆಯಾ, ಭಯ ಭಕ್ತಿ ಇದೆಯಾ? ಅತ್ತೆ, ಸ್ವಲ್ಪ ನಾಲ್ಗೆ ಬಿಗಿಡ್ದು ಮಾತಾಡಿ. ನಾನು ಸುಮ್ಮನಿದೆ ಅಂತ ಬಾಯಿಗೆ ಬಂದಾಗ ಮಾತಾಡೋದಲ್ಲ ನೀವು. ಛೇ, ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಶರತ್ ಬರಲಿ, ನಾನು ಅವನ ಹತ್ರ ಹೇಳಿ ಈ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ, ಆವಾಗಲೇ ಸರಿ. ಇಲ್ಲ ಅಂದರೆ ನಿಮ್ಮ ಹತ್ರ ಇಕ್ಕಿರಿಕೆ ಯಾರು ತಾಡ್ತಾರೆ? ಅಯ್ಯೋ ಹೋಗಮ್ಮ, ಹೋಗು, ನಿನ್ನ ಯಾರು ತಡೀತಾರೆ? ಎಲ್ಲಾದರೂ ಹೋಗು, ಏನಾದರೂ ಮಾಡ್ಕೊ. ಮದುವೆ ಎಲ್ಲ ಮುಗಿದ ನಂತರ ಅದಕ್ಕೆ ಹೇಗೂ ಎಲ್ಲ ದೇವ್ರ ದಯೆಯಿಂದ ಮದುವೆ ಚೆನ್ನಾಗಿ ಮುಗೀತು. ಇನ್ನು ತಾನು ನನ್ನ ಮನೆ ತುಂಬಿಸ್ಕೊಂಡ್ರೆ ಒಂದು ಕೆಲಸ ಆಗುತ್ತೆ. ಹೌದು, ಅದಕ್ಕೆ ನೀವು ಹೇಳ್ತಾರ ಸರಿ. ನನ್ನ ಮಗಳ ಮದುವೆನ ಹೇಗೆಲ್ಲ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೆ, ಆದರೆ ಗೊತ್ತಿಲ್ಲ, ಮಾತಾಡೋದು ಬೇಡ. ಆ ದೇವ್ರ ದಯೆ ಹೇಗಿರುತ್ತೋ ಹಾಗೆ ಮುಂದುವರಿಯುತ್ತೆ. ಹಾಗಾಗಿ ಆಗೋಗಿರೋದ್ರ ಬಗ್ಗೆ ನನಗೆ ಯೋಚನೆ ಮಾಡೋಕ್ಕೆ ಇಷ್ಟ ಇಲ್ಲ. ಪಿನ್ನಿಗಾರಂಡಿ ಹೋದರೆ ಹೋಗಲಿ ಬಿಡಿ, ಹೇಗೋ ಮದುವೆ ಆಗಿದಲ್ಲ ಅದೇ ಮುಖ್ಯಮು, ಅಷ್ಟೇ. ನೋಡ್ದಾ ಅದಕ್ಕೆ ಏನನ್ಸುತ್ತೆ, ಎಷ್ಟು ಕರೆಕ್ಟಾಗಿ ಹೇಳ್ತಾಳೆ. ಹೌದು, ಅವ್ರು ಹೇಳ್ದಂಗೆ ಮದುವೆ ಆಗೋದೇ ಮುಖ್ಯ, ಅದು ಹೇಗಾಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಅವ್ರು ಮುಂದೆ ಹೇಗೆ ಜೀವನ ಮಾಡ್ತಾರಲ್ಲ ಹಾಗೆ ನಾವು ಮದುವೆ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮುಂದೆ ನಿಮ್ಮ ಮಗಳು ನನ್ನ ಮನೆ ಮಗಳು. ಹೌದು, ಅದಕ್ಕೆ ನನಗದ್ರ ಬಗ್ಗೆ ಎಲ್ಲ ಏನು ಯೋಚನೆ ಇಲ್ಲ. ಸರಿ ಬನ್ನಿ, ಅವರೆಲ್ಲ ಮನೆಗೆ ಹೋಗಿದ್ದಾರೆ, ನಾವು ಹೋಗೋಣ. ಅದಕ್ಕೆ ಎಲ್ಲಿ ಅಣ್ಣ ಮತ್ತು ಇವರು ಮತ್ತು ನಿಮ್ಮ ಮಗ ಎಲ್ಲೂ ಕಾಣಿಸ್ತಿಲ್ವಲ್ಲ? ಅವ್ರು ಎಷ್ಟೊತ್ತು ಇಲ್ಲೇ ಇದ್ದರು, ಈಗ ಕಾರ್ ಕಡೆ ಹೋಗಿದ್ದಾರೆ. ಅಂದರೆ ದೇವಸ್ಥಾನ ಹಚ್ಚಕ್ಕಾಗ ದುಡ್ಡು ಕೊಡಬೇಕಾಗಿತ್ತಲ್ಲ, ಅದೆಲ್ಲ ಏನೋ ಮಾತಾಡೋಕ್ಕೆ ಅಂತ ಹೋಗಿದ್ದಾರೆ. ಓ ಹೌದಾ ಅದಕ್ಕೆ? ಸರಿ ನಡೀರಿ, ನಾವು ಹೋಗೋಣ. ಪಿನ್ನಿಗಾರಂಡಿ ಈ ರೋಜಂತ ನಾದೇ ವಂಟ, ನೇನೇ ವಂಡಿಯಾನಂಡಿ. ಅಯ್ಯೋ ದೇವ್ರೆ, ಅದಕ್ಕೆ ಇದೇನು ಸರಿ ಹಿಂಗೆ ಹೇಳ್ತಾವಳೆ? ಇವತ್ತು ಅಡುಗೆ ಎಲ್ಲ ಅವಳೇ ಮಾಡಿದ್ಲಾ? ಅಂದರೆ ನಮ್ಗೆ ಇವತ್ತೆಲ್ಲ ಫುಲ್ ಆಂಧ್ರ ಮಿಲ್ಸ ಹೇಗೆ? ಹಾಂ ಲೇದಂಡಿ, ಈರೋಜು ಇನ್ನು ಕರ್ನಾಟಕ ಅಡುಗೆ ಮಾಡಿದ್ದೀನಿ. ಅದು ಒಬ್ಬಟ್ಟಿನ ಸಾರು, ಕಾಳು ಗೊಜ್ಜು, ಕೋಸಂಬರಿ, ಪಾಯಸ, ಮತ್ತು ಇನ್ನೇನು, ಅಯ್ಯೋ ಮರ್ಚಿಪೋಯೇನಂಡಿ. ಹಾಂ ಇಲಾಗೆ ಅನ್ನಿ ವಂಡಿಯಾನೇನು. ಅಪ್ಪ ಸದ್ಯ. ಅಯ್ಯೋ ಅದಕ್ಕೆ ಪಾಪ ನಮ್ಮ ಸಿರಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ಅಡುಗೆ ಕೆಲಸ ಮುಗಿಸಿ ಮದುವೆಗೆ ಅಂತ ಬಂದೋಳೆ. ಆದರೂ ನನ್ನ ಸೊಸೆ ತುಂಬ ಗ್ರೇಟ್. ಏನಮ್ಮ ತಾನು ಇದೇನಪ್ಪ, ನಮ್ಮ ಅತ್ತೆ ಅಕ್ಕನ ಮಾತ್ರ ಹೋಗ್ಬಿಟ್ಟೆ ಅಂತ ಅನ್ಕೋಬೇಡ, ನೀನು ಡಬಲ್ ಗ್ರೇಟು.
ತನು ನಡಿಮ್ಮ ಅತ್ತೆ ಮನೆಗೆ ಹೋಗೋಣ. ಮಂಗಳ ಇದೆಯಾ? ನೀನು ಏನು ಅಂದ್ಕೊಳ್ದೆ ಹೋದ್ರೆ ನಂಗೆ ಒಂದು ಲೋಟ ಕಾಫಿ ಮಾಡ್ಕೊಬಂದು ಕೊಡ್ತೀಯಾ? ಅಯ್ಯೋ ಇದೇನ್ರಿ ಇವತ್ತು ಬೆಳಗ್ಗೆ ಬಂದ್ಬಿಟ್ಟಿದ್ದೀರಲ್ಲ, ಯಾಕೆ ಅಕ್ಕ ನಿಮ್ಗೊತ್ತು ಕಾಫಿ ಕೊಟ್ಟಿಲ್ವಾ ಹೇಗೆ? ಅಯ್ಯೋ ಅದೊಂದು ದೊಡ್ಡ ಕತೆ ನಮ್ಮ ಮನೆಯಲ್ಲಿ ದೊಡ್ಡ ರಾಮಾಯಣ ಆಗಿದೆ, ನಿನ್ಗೆ ಹೇಳಿದ್ನಲ್ಲ. ಹಾಗಾಗಿ ಇವತ್ತು ನಿಮ್ಮಲ್ಲೇ ಕಾಫಿ ಕುಡಿಯೋ ಭಾಗ್ಯ ನನಗೆ ಬಂದಿದೆ. ಓ ಹೋಗ್ಲಿ ಬಿಡಿ, ಇರಿ ತಗೊಬಂದು ಕೊಡ್ತೀನಿ. ಸರಿ ಹೋಗಿ ತಗೋಬರೋ. ತಗೊಳ್ರಿ ಕುಡೀರಿ, ಕಾಫಿ ಹೇಗಿದೆ ಅಂತ ಕುಡ್ದು ಹೇಳಿ. ಹೇಗಿದೆ ಅಂತ ಹೇಳೋದಕ್ಕೆ ನನಗೆ ಫಸ್ಟ್ ಟೈಮ್ ಕುಡ್ತಿದ್ದೀನಾ? ಡೈಲಿ ಕುಡಿಯೋ ಟೇಸ್ಟ್ ತಾನೇ. ಅಂದಂಗೆ ಮಗಳೇನು ಮಾಡ್ತಾವಳೆ? ಅವಳು ಸ್ಕೂಲಿಗೆ ಹೋದ್ಲು ರೀ, ಇವತ್ತೇನು ಸ್ಪೆಷಲ್ ಕ್ಲಾಸ್ ಇದೆಯಂತೆ, ಹಾಗಾಗಿ ಬೇಗ ಹೋದ್ಲು. ಅವಳಿಗೆ ತಿಂಡಿ ಎಲ್ಲ ಮಾಡಿಕೊಟ್ನಾ, ಹೀಗೆಲ್ಲ ಕೆಲಸ ಮುಗಿತು ನಿಂತ್ಕೊಂಡಿದ್ದೆ. ಇದೇನಪ್ಪ ನೀವು ಬೇಗ ಬಂದರೆ ಅಂತ ಹೆದ್ದೀಚೆ ಕಡೆ ಬಂದೆ. ಓ ಹೌದಾ, ಹೋಗಲಿ ಬಿಡು. ಅಂದಂಗೆ ಸ್ಕೂಲ್ ಇನ್ನೂ ಲೀವ್ ಕೊಟ್ಟಿಲ್ವಾ? ಇಲ್ಲ ರೀ, ಇನ್ನೂ ಒಂದು 2 ವಾರ ಇದೆಯಂತೆ, ಆಮೇಲೆ ಕೊಡ್ತಾರೆ. ಏನ್ರಿ ಈ ಸರಿ ರಜೆಗೆ ನಾನು ತವ್ರ ಮನೆಗೆ ಹೋಗ್ಬಿಟ್ಟು ಬರಲಾ? ಅಯ್ಯೋ ನೀನು ತಿಂಗ್ಳಂಗಟ್ಲೆ ಹೋಗ್ಬಿಟ್ರೆ ನಾ ಏನು ಮಾಡಲಿ? ಏನು ಬೇಡ ಬಿಡು. ಅಯ್ಯೋ ನೀವೇನು ಏನು ಬೇಡ ಅಂತೀರಾ, ಅದೇ ನಮ್ಮ ಅಪ್ಪ ಅಮ್ಮ ಎಲ್ಲ ನನ್ನ ಯಾವಾಗಲೂ ಕರಿತಾ ಇರ್ತಾರೆ ರೀ. ನೀವಂತೂ ಬರಲ್ಲ, ನಾನು ಹೋಗ್ದೋದ್ರೆ ಹೇಗೆ? ನೀವು ಬಂದರೆ ಒಂದು ದಿನ ಇದ್ಬಿಟ್ಟು ಹಾಗೆ ಬಂದುಬಿಡ್ತೀರಾ. ಅಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಅವ್ರು ಯಾವಾಗಲೂ ಕೇಳ್ತಾರೆ. ನಾನು ಇದನ್ನೆಲ್ಲ ಹೇಳೋಕ್ಕಾಗುತ್ತಾ? ನಾನು ಏನು ಹೇಳಲ್ಲ. ಇಲ್ಲ ಅಪ್ಪ ಅವ್ರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳ್ತೀನಿ, ಗೊತ್ತಾ ನಿಮಗೆ? ನನಗೆ ಗೊತ್ತು ಮಂಗಳ, ಇನ್ನು ನನ್ನ ಎಷ್ಟು ಅರ್ಥ ಮಾಡ್ಕೊತೀಯ ಮತ್ತು ಅಡ್ಜಸ್ಟ್ ಮಾಡ್ಕೊತೀಯ ಅಂತ. ಅದಕ್ಕೆ ತಾನೇ ನನಗೆ ನಿಂದು ಇಷ್ಟ. ನಾನು ಅರ್ಥ ಮಾಡ್ಕೊತೀನಿ ಅಂತ ನೀವು ತೀರಾ ಮಾಡ್ತೀರಾ ರೀ. ಬೇಗ ಅಕ್ಕನಿಗೆ ಈ ವಿಷಯ ಹೇಳಿ, ಯಾಕೆಂದರೆ ನಮ್ಮ ಮಗಳು ಇವಾಗ ಚಿಕ್ಕವಳಲ್ಲ, ದೊಡ್ಡಳು ಆಗ್ತಾವಳೆ. ಅವಳಿಗೆಲ್ಲ ಗೊತ್ತಾದರೆ ಚೆನ್ನಾಗಿರಲ್ಲ. ಇಷ್ಟು ವರ್ಷ ಹೇಗೆ ಒಳಗೆ ಗೊತ್ತಿಲ್ದಂಗೆ ನಾವು ಬಂದಿದ್ದೀವಿ, ಇನ್ನು ಮುಂದೆ ಒಳಗೆ ಅರ್ಥ ಆಗ್ಬಿಟ್ರೆ ಆವಾಗ ನೀವು ಏನು ಮಾಡ್ತೀರಾ ಹೇಳಿ? ಇಲ್ಲ ಇಲ್ಲ, ಅಲ್ಲಿ ತನಕ ಬಿಡಲ್ಲ. ನಾನು ವಿಷಯ ನಮ್ಮ ಮನೇಲಿ ಹೇಳ್ತೀನಿ, ಆಯಿತಾ? ಒಂದು ಸ್ವಲ್ಪ ದಿನ ಅಷ್ಟೇ. ಸರಿ ರೀ, ಹಾಗೆ ಮಾಡಿ. ಇಲ್ಲಿ ನೀವು ಕಾಫಿ ಕುಡಿತೀರಿ, ನಾನು ತಿಂಡಿ ಹಾಕೋ ಬರ್ತೀನಿ. ಏ ಬೇಡ ಬೇಡ, ತಿಂಡಿ ಎಲ್ಲ ಬೇಡ. ನಾನು ತಿಂಡಿಗೆ ಮನೆಗೆ ಹೋಗ್ತೀನಿ, ಕಾಫಿ ಮಾತ್ರ ಸಾಕು. ನೀನೇನು ಅಂದ್ಕೊಳ್ದೆ ಹೋದ್ರೆ ನಂಗೆ ಒಂದು 2 ಲೋಟ ಕಾಫಿ ಇದಕ್ಕೆ ಫ್ಲಾಸ್ಕ್ ಹಾಕಿ ಕೊಡ್ತೀಯಾ? ಯಾಕ್ರಿ? ಸರಿ ಬಿಡಿ, ಹಾಕೋ ಬಂದು ಕೊಡ್ತೀನಿ. ಏನಿಲ್ಲ, ಮನೆಗೆ ನಾನು ಹೆಂಡತಿ ತೊಗೊಂಡೋಗಿ ಕೊಡೋಣ ಅಂತ. ಸರಿ ರೀ, ಹಾಕೋ ಬಂದು ಕೊಡ್ತೀನಿ ರೀ.